ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಸರಳವಾದ ಕಥೆ ಕೇಳೋಣ. ಆದ್ರೆ ಈ ಕಥೆಯೊಳಗೆ ಜೀವನದ ಒಂದು ದೊಡ್ಡ ಸತ್ಯ ಅಡಗಿದೆ. ಅದೇ ಅಪೂರ್ಣ ಮಡಕೆಯ ಕಥೆ. ಅರೆ, ನಮ್ಮಲ್ಲಿರೋ ಕೊರತೆಗಳೇ, ನಮ್ಮ ದೌರ್ಬಲ್ಯಗಳೇ ಹೇಗೆ ನಮ್ಮ ಶಕ್ತಿಯಾಗುತ್ತೆ ಅಂತ ಈ ಕಥೆ ನಮ್ಗೆಲ್ಲ ತೋರ್ಸ್ಕೊಡುತ್ತೆ. ಬನ್ನಿ ಕೇಳೋಣ. ಕಥೆ ಶುರುವಾಗೋದು ಒಬ್ಬ ಪುಟ್ಟ ಹುಡುಗನಿಂದ. ಅವನು ಶಾಲೆಯಿಂದ ಮನೆಗೆ ಬರ್ತಿದ್ದಾನೆ. ಅವನ ಕೈಯಲ್ಲೊಂದ ಮಣ್ಣಿನ ಮಡಿಕೆ ಇದೆ. ಅದನ್ನ ಅವನೇ ಪ್ರೀತಿಯಿಂದ ಮಾಡಿದ್ದು, ಅದಕ್ಕೆ ಎಲ್ಲೂ ಬೀಳಿಸ್ಬಾರ್ದು ಅಂತ ಬಹಳ ಜಾಗರೂಕತೆಯಿಂದ ಹಿಡ್ಕೊಂಡ್ ನಡೀತಿದ್ದಾನೆ. ಯಾಕಂದ್ರೆ ಅದವನ ಸ್ವಂತ ಸೃಷ್ಟಿ ಅಲ್ವಾ. ಆದ್ರೆ ಒಂದು ವಿಷಯ, ಆ ಮಡಿಕೆ ಪರ್ಫೆಕ್ಟ್ ಆಗಿರ್ಲಿಲ್ಲ. ಅದು ಸ್ವಲ್ಪ ಡೊಂಕಾಗಿತ್ತು, ಶೇಪ್ ಸರಿ ಇರ್ಲಿಲ್ಲ. ಅಷ್ಟೇ ಅಲ್ಲ, ಒಂದು ಕಡೆ ಚಿಕ್ಕದಾಗಿ ಬಿರುಕು ಕೂಡ ಬಿಟ್ಟಿತ್ತು. ಅಂದ್ರೆ ಎಷ್ಟೇ ಶ್ರಮಪಟ್ಟು ಮಾಡಿದ್ರೂ ನೋಡೋಕೆ ಅದೊಂದು ಅಪೂರ್ಣ ವಸ್ತುವೇ ಆಗಿತ್ತು. ಮನೆಗ್ ಬಂದವನೇ ಅದನ್ನ ತಾಯಿಗೆ ತೋರಿಸ್ತಾನೆ. ಆದ್ರೆ ಅವನು ಮನ್ಸಲ್ಲೊಂದು ಸಣ್ಣ ಭಯ. ಇಷ್ಟೆಲ್ಲಾ ಕೊರತೆಗಳಿರೋ ಈ ಮಡಿಕೆನ ನೋಡಿ ಅಮ್ಮ ಬೇಜಾರ್ ಮಾಡ್ಕೋತಾರೇನೋ ಅಂತ ಅನ್ಕೊಂಡಿದ್ದ. ಆದ್ರೆ ಅವನನ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಅವನ ತಾಯಿ ಆ ಮಡಕೆ ನೋಡಿ ನಕ್ಳು. ಅಬ್ಬಾ, ಎಷ್ಟು ಚೆನ್ನಾಗಿದೆ ಇದು, ಇದ್ರಲ್ಲಿರೋ ಬಿರುಕು ಅಲ್ಲ, ನೀನಿದನ್ನ ಮಾಡೋಕೆ ಹಾಕಿರೋ ಪ್ರೀತಿ ನನಗ್ ಕಾಣಿಸ್ತಾ ಇದೆ ಅಂದ್ಲು. ಆ ಮಾತ್ ಕೇಳಿ ಹುಡುಗನಿಗೆ ಒಂಥರ ಸಮಾಧಾನ. ಅಷ್ಟೇ ಅಲ್ಲ, ಆ ತಾಯಿ ಆ ಅಪೂರ್ಣ ಮಡಿಕೆನ ತಗೊಂಡ್ಹೋಗಿ ಮನೆಯ ಅಂದ ಹೆಚ್ಚಿಸೋ ಒಂದು ಜಾಗದಲ್ಲಿ ಇಟ್ಲು. ಅದರಲ್ಲಿ ಸುಂದರವಾದ ಹೂಗಳನ್ನಿಟ್ಟು ಅದನ್ನ ಫ್ಲವರ್ ವೇಸ್ ಆಗಿ ಬಳಸಿದ್ಲು. ನೋಡಿ, ಆ ಬಿರುಕು ಬಿಟ್ಟ ಪಾತ್ರೆಗೆ ಈಗ ಒಂದು ಹೊಸ ಅರ್ಥ, ಒಂದು ಗೌರವ ಸಿಕ್ಕಿತ್ತು. ಹಾಗಾದ್ರೆ ಈ ಒಂದು ಸಾಧಾ ದೋಷಗಳಿಂದ ಕೂಡಿದ ಮಡಿಕೆಯ ಕಥೆ, ದೈವಿಕ ಕೃಪೆ ಅನ್ನೋ ದೊಡ್ಡ ವಿಷಯದ ಬಗ್ಗೆ ನಮಗೇನ್ ಪಾಠ ಹೇಳ್ಕೊಡ್ಬೋದು? ಬನ್ನಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ನಮ್ಮ ಮೊದಲನೇ ಭಾಗ, ಕೃಪೆಯ ಪಾತ್ರೆ. ದೇವ್ರು ತನ್ನ ಕೃಪೆಯನ್ನ ಸುರಿಸೋಕೆ ಹೇಗೆ ಅನಿರೀಕ್ಷಿತವಾದ ಆಯ್ಕೆಗಳನ್ನ ಮಾಡ್ತಾನೆ ಅಂತ ಇಲ್ಲಿ ನೋಡೋಣ. ಈ ಮಾತುಗಳನ್ನೊಮ್ಮೆ ನೆನಪಿಸಿಕೊಳ್ಳಿ. ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಈ ಮಾತುಗಳನ್ನ ಹೇಳಿದ್ದು ದೇವದೂತ ಗೇಬ್ರಿಯಲ್. ಯಾರಿಗೇ? ಮೇರಿ ಅನ್ನೋ ಒಬ್ಬ ಸಾಮಾನ್ಯ ಯುವತಿಗೆ, ಯಾವುದೇ ದೊಡ್ಡ ರಾಣಿಗಲ್ಲ, ಶ್ರೀಮಂತರಿಗಲ್ಲ, ಬದಲಿಗೆ ತುಂಬಾ ವಿನಮ್ರ ಹಿನ್ನೆಲೆಯಿಂದ ಬಂದ ಹುಡುಗಿಗೆ. ಇಲ್ಲಿರೋ ಹೋಲಿಕೆನ ಒಮ್ಮೆ ಗಮನಿಸಿ, ಎಷ್ಟು ಅದ್ಭುತ ಅಲ್ಲ? ಒಂದ್ ಕಡೆ ಆ ಬಿರುಕು ಬಿಟ್ಟ ಅಪೂರ್ಣ ಮಣ್ಣಿನ ಮಡಕೆ, ಅದನ್ನ ಪ್ರೀತಿಯಿಂದ ಮಾಡಲಾಗಿತ್ತು. ಇನ್ನೊಂದು ಕಡೆ ಯುವತಿ ಮೇರಿ, ಅವಳು ಅಷ್ಟೇ ತುಂಬಾನೇ ಸಾಮಾನ್ಯ, ವಿನಮ್ರ, ಯಾರಿಗೂ ಗೊತ್ತಿಲ್ಲದ ಹುಡುಗಿ. ಆದ್ರೆ ದೇವರ ಪ್ರೀತಿ ಅವಳನ್ನೇ ಆಯ್ಕೆ ಮಾಡ್ತು. ನೋಡಿ, ಅಪೂರ್ಣತೆಗೂ ದೈವಿಕ ಆಯ್ಕೆಗೂ ಎಂಥ ಸಂಬಂಧ ಇದೆ. ಈಗ ಮುಂದೆ ಹೋಗೋಣ. ಹೌದು ಅನ್ನೋ ಒಂದು ಸಣ್ಣ ಪದದಲ್ಲಿ ಎಷ್ಟು ದೊಡ್ಡ ಶಕ್ತಿ ಅಡಗಿದೆ ಅಂತ ನೋಡೋಣ. ಇದು ದೈವಿಕ ಕೃಪೆಯ ನಿಜವಾದ ಸ್ವಭಾವವನ್ನ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಈ ದೈವಿಕ ಕೃಪೆ ಅಂದ್ರೆ ಏನು? ಅದು ನಾವು ತುಂಬಾ ಪರ್ಫೆಕ್ಟ್ ಆಗಿದ್ದಕ್ಕೆ, ಅಥವಾ ಶಕ್ತಿವಂತರಾಗಿದ್ದಕ್ಕೆ, ಅಥವಾ ದೊಡ್ಡ ಸ್ಥಾನದಲ್ಲಿದ್ದಕ್ಕೆ ಸಿಗೋ ಬಹುಮಾನ ಖಂಡಿತ ಅಲ್ಲ. ಬದಲಿಗೆ ಯಾರು ವಿನಮ್ರವಾಗಿರ್ತಾರೋ, ಮುಕ್ತ ಮನಸ್ಸಿನಿಂದ ಇರ್ತಾರೋ, ಮತ್ತೆ ಅದನ್ನ ಸ್ವೀಕರಿಸೋಕೆ ಸಿದ್ಧವಾಗಿರ್ತಾರೋ ಅವರಿಗೆ ಸಿಗೋ ಒಂದು ಉಡುಗೊರೆ. ಅಂದ್ರೆ ಮುಖ್ಯವಾದ ವಿಷಯ ಏನು ಗೊತ್ತಾ? ದೇವ್ರು ನಾವು ತಪ್ಪುಗಳೇ ಇಲ್ಲದ ಪರಿಪೂರ್ಣ ವ್ಯಕ್ತಿಗಳಾಗಬೇಕು ಅಂತ ಕಾಯೋದಿಲ್ಲ. ಆತ ನೋಡೋದು ನಮ್ಮಲ್ಲಿರೋ ಮುಕ್ತ ಮನಸ್ಸನ್ನ, ನಮ್ಮ ಬಯಕೆಯನ್ನ, ಮತ್ತೆ ನಮ್ಮ ನಂಬಿಕೆಯನ್ನ. ಆ ಮಡಕೆಯ ಬಿರುಕಿನ ಹಾಗೆ ನಮ್ಮ ಅಪೂರ್ಣತೆಗಳೇ ದೇವರ ಕೃಪೆ ನಮ್ಮೊಳಗೆ ಬರೋಕೆ ದಾರಿಯಾಗ್ಬೋದು. ಮೇರಿಯ ಪ್ರತಿಕ್ರಿಯೆ ನೋಡಿ ತುಂಬಾನೇ ಸರಳ, ಆದ್ರೂ ಎಷ್ಟು ಶಕ್ತಿಯುತವಾಗಿತ್ತು. ಮೊದಲನೇದಾಗಿ ಅವಳು ದೇವದೂತನ ಮಾತನ್ನ ಕೇಳಿಸ್ಕೊಂಡ್ಲು. ಎರಡನೇದಾಗಿ ಅವಳು ಅದನ್ನ ನಂಬಿದ್ಲು. ಕೊನೆಗೆ ಹೌದು ಅಂತ ಹೇಳಿ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡ್ಲು. ಅವಳ ನಿಜವಾದ ಶಕ್ತಿ ಇದ್ದಿದ್ದೇ ಅವಳ ಆ ಸ್ವೀಕರಿಸುವ ಮನೋಭಾವದಲ್ಲಿ. ಸರಿ, ಈ ದೊಡ್ಡ ತತ್ವವನ್ನ ನಮ್ಮ ದಿನನಿತ್ಯನ ಜೀವನದಲ್ಲಿ ಹೇಗೆ ಅನ್ವಯಿಸ್ಕೊಳ್ಳೋದು? ನಮ್ಮ ಜೀವನದ ಉದ್ದೇಶವನ್ನ ನಾವು ಎಲ್ಲಿ ಹೇಗೆ ಕಂಡುಹಿಡಿಯೋದು? ಈಗ ಅದನ್ನ ನೋಡೋಣ. ಗೇಬ್ರಿಯಲ್ ಹೇಳಿದ ಮಾತುಗಳು ಬರೀ ಮೇರಿಗೆ ಮಾತ್ರ ಅಲ್ಲ, ಅದು ನಮ್ಮೆಲ್ಲರಿಗೂ ಹೇಳಿದ ಹಾಗೆ, ಭಯಪಡಬೇಡ, ನಾನು ನಿನ್ನನ್ನು ನೋಡ್ತಿದ್ದೇನೆ, ನಿನ್ನನ್ನೇ ನಾನು ಆರಿಸ್ತೇನೆ, ನನ್ನ ಉದ್ದೇಶವನ್ನ ನಿನಗೆ ವಹಿಸ್ತೇನೆ. ಅಂದ್ರೆ ನಮ್ಮೆಲ್ಲ ಭಯಗಳ ನಡುವೆಯೂ ದೇವರು ನಮಗೊಂದು ಉದ್ದೇಶ ಕೊಟ್ಟಿದ್ದಾನೆ, ಅದನ್ನ ಸ್ವೀಕರಿಸು ಅನ್ನೋದೇ ಆ ಸಂದೇಶದ ಅರ್ಥ. ದೈವಿಕ ಕೃಪೆ ಅನ್ನೋದು ಯಾವಾಗಲೂ ದೊಡ್ಡ ಪವಾಡಗಳ ಮೂಲಕವೇ ಬರ್ಬೇಕು ಅಂತೇನಿಲ್ಲ. ಅದು ನಮ್ಮ ಮನೆಗಳಿಗೆ ಚಿಕ್ಕ ಚಿಕ್ಕ ಕೆಲಸಗಳ ಮೂಲಕವೂ ಬರುತ್ತೆ. ಒಬ್ಬರನ್ನ ಕ್ಷಮಿಸೋದ್ರಿಂದ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದ್ರಿಂದ, ಪ್ರೀತಿಗಾಗಿ ನಾವು ಮಾಡುವ ತ್ಯಾಗಗಳಿಂದ, ಮತ್ತೆ ಇನ್ನೊಬ್ಬರ ಮಾತನ್ನ ಸಮಾಧಾನದಿಂದ ಕೇಳಿಸ್ಕೊಳ್ಳೋ ಕ್ಷಣಗಳಿಂದಲೂ ಅದು ನಮ್ಮನ್ನ ತಲುಪುತ್ತೆ. ಇನ್ನು ದೇವರ ಸೇವೆಗೆ ಅಂತಾನೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರ ಜೀವನದಲ್ಲಿ ಅವರು ಹೇಳುವ ಹೌದು ಅನ್ನೋದು, ಮೇರಿ ಹೇಳಿದ ಹೌದು ಅನ್ನೋದರ ಪ್ರತಿಧ್ವನಿಯೇ ಸರಿ.
ಅಂದ್ರೆ ಸೇವೆ, ಪ್ರಾರ್ಥನೆ ಮತ್ತು ಮೌನವಾದ ನಿಷ್ಠೆಯ ಜೀವನವೇ ಅವರ ಧ್ಯೇಯ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೃಪೆ ಅನ್ನೋದು ಬರೀ ಒಂದು ಉಡುಗೊರೆಯಲ್ಲ, ಅದೊಂದು ಜವಾಬ್ದಾರಿಯೂ ಹೌದು. ನಮ್ಮ ಜೀವನದ ಉದ್ದೇಶವನ್ನು ನಾವು ಹೇಗೆ ಸ್ವೀಕರಿಸಬೇಕು? ಈ ಒಂದು ಅಂಶವನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ದೈವಿಕ ಕೃಪೆ ಯಾವಾಗ್ಲೂ ಒಂದು ಗಿಫ್ಟ್ ತರನೇ ಬರುತ್ತೆ, ಆದ್ರೆ ಅದು ನಮ್ಮನ್ನ ಒಂದು ಮಿಷನ್ ಕಡೆಗೆ ಕರ್ಕೊಂಡೋಗುತ್ತೆ. ಅದನ್ನ ಸ್ವೀಕರಿಸೋದು ಅಂದ್ರೆ ಒಂದು ದೊಡ್ಡ ಉದ್ದೇಶವನ್ನ ಪೂರ್ತಿ ಮಾಡೋಕೆ ಒಪ್ಕೊಂಡೋ ಹಾಗೆ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನಂದ್ರೆ, ದೇವ್ರು ನಮ್ಮ ವಿನಮ್ರತೆ ಮೂಲಕವೇ ಮಹಾನ್ ಕಾರ್ಯಗಳನ್ನು ಸಾಧಿಸಬಲ್ಲನು. ನಾವು ಯಾವಾಗ ನಮ್ಮನ್ನ ದುರ್ಬಲರು ಅಂತ ಅಂದ್ಕೊಳ್ತೀವೋ ಅದೇ ದೇವರ ಶಕ್ತಿ ಕೆಲ್ಸ ಮಾಡಕ್ಕೆ ಸರಿಯಾದ ಜಾಗವಾಗುತ್ತೆ. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಅದೇನಂದ್ರೆ, ನಮ್ಮ ವಿನಮ್ರವಾದ ಒಂದು ಹೌದು ಅನ್ನೋ ಒಪ್ಪಿಗೆಗಾಗಿ ಯಾವ ದೊಡ್ಡ ಕಾರ್ಯ ಕಾಯ್ತಾ ಇರಬಹುದು?